ಚಿಕ್ಕ ಹಳ್ಳಿಯೊಂದರಲ್ಲಿ ಹಸಿರು ಮರಗಳು ಮತ್ತು ಮಳೆಯ ಹನಿಗಳ ನಡುವೆ ಮೃದುವಾದ ಗಾಳಿ ಬೀಸುತ್ತಿದ್ದ ಒಂದು ಸುಂದರ ಮನೆಯಲ್ಲೊಂದು ಚಿಕ್ಕ ಕುಟುಂಬ ವಾಸಿಸುತ್ತಿತ್ತು. ಆ ಮನೆಯ ಹೆಸರು ನೂರ್ ಮಂಜಿಲ್. ಮನೆ ಸುತ್ತಲೂ ಹೂವಿನ ತೋಟ, ತುಳಸಿ, ಕಟ್ಟೆ ಮತ್ತು ಚಿಕ್ಕ ನೀರಿನ ಕೆರೆ, ಎಲ್ಲವೂ ಕನಸಿನ ಲೋಕದಂತೆ ಕಾಣುತ್ತಿತ್ತು. ಈ ಮನೆಯ ಮುಖ್ಯಸ್ಥ ಅಬ್ದುಲ್ ರಹ್ಮಾನ್. ಅವರು ದಯಾಳು, ಪ್ರಾಮಾಣಿಕ ಮತ್ತು ಎಲ್ಲರಿಗೂ ಸಹಾಯ ಮಾಡುವ ಸ್ವಭಾವದವರು. ಅವರ ಪತ್ನಿ ಆಯಿಷಾ ಮನೆಯ ಬೆಳಕು. ಅವರು ಮಾಡುವ ಬಿರಿಯಾನಿ ಸುವಾಸನೆ ಹಳ್ಳಿಯೆಲ್ಲ ಹರಡುತ್ತಿತ್ತು. ಅವರಿಬ್ಬರ ಮಕ್ಕಳಾದ ಅಮೀನಾ ಮತ್ತು ಯೂಸುಫ್ ಹಳ್ಳಿಯಲ್ಲೇ ಅತಿ ಮುದ್ದಾದ ಮಕ್ಕಳಾಗಿ ಹೆಸರಾಗಿದ್ದರು. ಒಂದು ಬೆಳಿಗ್ಗೆ ಮಳೆಯ ನಂತರದ ತಂಪಾದ ವಾತಾವರಣದಲ್ಲಿ ಅಮೀನಾ ಮನೆಯ ಮುಂದೆ ಕುಳಿತಿದ್ದಳು. ಆಕೆ ಚಿಕ್ಕ ಹಕ್ಕಿಗಳಿಗೆ ಧಾನ್ಯ ಹಾಕುತ್ತಿದ್ದಳು. ಯೂಸುಫ್ ಓಡಾಡುತ್ತಾ ಮಣ್ಣಿನಲ್ಲಿ ಆಟ ಆಡುತ್ತಿದ್ದ. ಆ ಸಮಯದಲ್ಲಿ ಗಾಳಿ ಮೃದುವಾಗಿ ಬೀಸುತ್ತಾ ಹೂವುಗಳ ಸುಗಂಧವನ್ನು ಹರಡುತ್ತಿತ್ತು. ಅಕ್ಕಾ, ಇವತ್ತು ನಾವು ಏನು ಮಾಡೋಣ ಎಂದು ಯೂಸುಫ್ ಕೇಳಿದ. ನಾವು ಅಪ್ಪನ ಜೊತೆ ಮಸೀದಿಗೆ ಹೋಗೋಣ, ನಂತರ ತೋಟದಲ್ಲಿ ಕೆಲಸ ಮಾಡೋಣ ಎಂದು ಅಮೀನಾ ಮೃದುವಾಗಿ ಹೇಳಿದಳು. ಅವರ ಅಪ್ಪ ಅಬ್ದುಲ್ ರಹ್ಮಾನ್ ಅವರು ಹೊರಗೆ ಬಂದರು. ಬನ್ನಿ ಮಕ್ಕಳೇ, ನಮಾಜ್ ಸಮಯ ಆಗಿದೆ ಎಂದರು. ಅವರು ಮಸೀದಿಗೆ ಹೋದರು. ಮಸೀದಿಯೊಳಗೆ ಶಾಂತಿ ತುಂಬಿತ್ತು, ಹೃದಯಕ್ಕೆ ತಂಪು ನೀಡುವಂತೆ. ನಮಾಜ್ ನಂತರ ಮನೆಗೆ ಮರಳಿದಾಗ ಆಯಿಷಾ ಅಮ್ಮ ಬಿಸಿ ಚಹಾ ಮತ್ತು ರೊಟ್ಟಿಯನ್ನೂ ಸಿದ್ಧಪಡಿಸಿದ್ದರು. ಬಿಸಿ ಬಿಸಿ ತಿನ್ನಿ, ನಂತರ ತೋಟದಲ್ಲಿ ಕೆಲಸ ಮಾಡೋಣ ಎಂದರು. ತೋಟದಲ್ಲಿ ಕೆಲಸ ಮಾಡುವುದು ಅವರಿಗೆ ಆಟದಂತಿತ್ತು. ಅಮೀನಾ ಹೂವಿಗೆ ನೀರು ಹಾಕುತ್ತಿದ್ದಳು. ಯೂಸಫ್ ಮಣ್ಣಿನಲ್ಲಿ ಸಣ್ಣ ಗುಂಡಿಗಳನ್ನು ಮಾಡುತ್ತಿದ್ದ. ಅಪ್ಪ ಗಿಡಗಳನ್ನು ಸರಿಪಡಿಸುತ್ತಿದ್ದರು. ಆ ಸಮಯದಲ್ಲಿ ಒಂದು ಚಿಕ್ಕ ಗಾಯಗೊಂಡ ಪಕ್ಷಿ ತೋಟದ ಒಂದು ಮೂಲೆಯಲ್ಲಿ ಬಿದ್ದಿತ್ತು. ಅಮೀನಾ ಅದನ್ನು ಕಂಡು ಕಳವಳಗೊಂಡಳು. ಅಪ್ಪ, ನೋಡಿ, ಇದಕ್ಕೆ ಗಾಯವಾಗಿದೆ ಎಂದು ಕರೆದಳು. ಅಬ್ದುಲ್ ರಹ್ಮಾನ್ ನಿಧಾನವಾಗಿ ಪಕ್ಷಿಯನ್ನು ಕೈಯಲ್ಲಿ ತೆಗೆದುಕೊಂಡರು. ನಾವು ಇದನ್ನು ನೋಡಿಕೊಳ್ಳಬೇಕು ಎಂದರು. ಅವರು ಪಕ್ಷಿಯನ್ನು ಮನೆಗೆ ತೆಗೆದುಕೊಂಡು ಬಂದರು. ಆಯಿಷಾ ಅಮ್ಮ ಸಣ್ಣ ಬಟ್ಟೆಯಿಂದ ಅದರ ಗಾಯವನ್ನು ಸ್ವಚ್ಛಗೊಳಿಸಿದರು. ಯೂಸುಫ್ ಅದಕ್ಕೆ ನೀರು ಕೊಟ್ಟನು. ಅಮೀನಾ ಅದನ್ನು ಮೃದುವಾಗಿ ಹಿಡಿದುಕೊಂಡಳು. ದಿನಗಳು ಕಳೆದವು. ಪಕ್ಷಿ ನಿಧಾನವಾಗಿ ಚೇತರಿಸಿಕೊಂಡಿತು. ಮಕ್ಕಳಿಗೆ ಅದು ಒಂದು ಸ್ನೇಹಿತನಾಯಿತು. ಪ್ರತಿದಿನ ಅದು ಚಿಕ್ಕ ಚಿರುಗುಟ್ಟುವ ಶಬ್ದ ಮಾಡುತ್ತಿತ್ತು, ಮನೆಯಲ್ಲೊಂದು ಸಂತೋಷದ ಸಂಗೀತದಂತೆ. ಅಮೀನಾ ಅದನ್ನು ಕೈಯಲ್ಲಿ ಹಿಡಿದುಕೊಂಡಳು. ಇದೀಗ ಇದು ಹೋಗಬೇಕು ಅಂದಳು, ಕಣ್ಣಲ್ಲಿ ಸ್ವಲ್ಪ ದುಃಖ. ಅಬ್ದುಲ್ ರಹ್ಮಾನ್ ಹೇಳಿದರು, ನಿಜವಾದ ಪ್ರೀತಿ ಎಂದರೆ ಬಿಟ್ಟು ಹೋಗಲು ಸಹ ಸಿದ್ಧವಾಗುವುದು. ಅಮೀನಾ ನಿಧಾನವಾಗಿ ಪಕ್ಷಿಯನ್ನು ಆಕಾಶದತ್ತ ಬಿಡಿಸಿದಳು. ಅದು ಹಾರುತ್ತಾ ಹೋದಾಗ ಆಕಾಶದಲ್ಲಿ ಬಂಗಾರದ ಬಣ್ಣ ಹಬ್ಬಿತ್ತು. ಒಂದು ಮಂತ್ರಮುಗ್ಧ ದೃಶ್ಯ. ಆ ದಿನದಿಂದ ಮಕ್ಕಳು ಒಂದು ಪಾಠ ಕಲಿತರು: ದಯೆ, ಸಹಾನುಭೂತಿ ಮತ್ತು ಪ್ರೀತಿ. ಒಂದು ದಿನ ಹಳ್ಳಿಯಲ್ಲಿ ಹಬ್ಬದ ಸಿದ್ಧತೆ ಶುರುವಾಯಿತು. ಈದ್ ಹಬ್ಬ ಬರುತ್ತಿತ್ತು. ಮನೆಗೆ ಹೊಸ ಬಟ್ಟೆಗಳು, ಸಿಹಿ ತಿನಿಸುಗಳು ಆಲ್ ರೆಡಿ. ಆಯಿಷಾ ಅಮ್ಮ ಸೇವಯ್ಯ ಮತ್ತು ಹಲ್ವಾ ಮಾಡುತ್ತಿದ್ದರು. ಮನೆಯೊಳಗೆ ಸಿಹಿ ವಾಸನೆ ಹರಡಿತ್ತು. ಅಮ್ಮ, ನಾವು ಪಕ್ಕದ ಮನೆಗೆ ಕೂಡ ಕೊಡೋಣ ಎಂದು ಅಮೀನಾ ಹೇಳಿದಳು. ಹೌದು ಮಗಳೇ, ಹಂಚಿಕೊಳ್ಳುವುದು ದೊಡ್ಡ ಸಂತೋಷ ಎಂದರು ಆಯಿಷಾ. ಅವರು ಪಕ್ಕದ ಮನೆಯವರಿಗೆ ತಿನಿಸುಗಳನ್ನು ಕೊಟ್ಟರು. ಎಲ್ಲರೂ ಸಂತೋಷಪಟ್ಟರು. ಹಳ್ಳಿಯಲ್ಲೊಂದು ಸೌಹಾರ್ದದ ವಾತಾವರಣ ನಿರ್ಮಾಣವಾಯಿತು. ಈ ದಿನ ಎಲ್ಲರೂ ಹೊಸ ಬಟ್ಟೆ ತೊಟ್ಟು ಮಸೀದಿಗೆ ಹೋದರು. ನಂತರ ಮನೆಗೆ ಬಂದು ಊಟ ಮಾಡಿದರು. ಮಕ್ಕಳು ಆಟ ಆಡಿದರು. ದೊಡ್ಡವರು ಮಾತುಕತೆ ನಡೆಸಿದರು. ಸಂಜೆ ಸಮಯದಲ್ಲಿ ಕುಟುಂಬ ಎಲ್ಲರೂ ಮನೆಯ ಮುಂದೆ ಕುಳಿತುಕೊಂಡರು. ಗಾಳಿ ಮೃದುವಾಗಿ ಬೀಸುತ್ತಿತ್ತು. ಹೂವಿನ ವಾಸನೆ, ಚಹಾ ಸುವಾಸನೆ ಮತ್ತು ಕುಟುಂಬದ ನಗು ಎಲ್ಲವೂ ಸೇರಿ ಒಂದು ಸುಂದರ ಕ್ಷಣವನ್ನು ಸೃಷ್ಟಿಸಿತು. ಅಬ್ದುಲ್ ರಹ್ಮಾನ್ ನಿಧಾನವಾಗಿ ಹೇಳಿದರು, ನಮ್ಮ ಜೀವನದಲ್ಲಿ ಹಣಕ್ಕಿಂತ ಮುಖ್ಯವಾದುದು ಕುಟುಂಬ, ಪ್ರೀತಿ ಮತ್ತು ಒಟ್ಟಾಗಿ ಇರುವ ಸಂತೋಷ. ಅಮೀನಾ ಮತ್ತು ಯೂಸಫ್ ತಲೆಯಾಡಿಸಿದರು. ಅವರು ಆ ಕ್ಷಣವನ್ನು ಹೃದಯದಲ್ಲಿ ಉಳಿಸಿಕೊಂಡರು. ಆ ರಾತ್ರಿ ನಕ್ಷತ್ರಗಳು ಆಕಾಶದಲ್ಲಿ ಮಿನುಗುತ್ತಿದ್ದವು. ಮನೆ ಒಳಗೆ ಶಾಂತಿ ಮತ್ತು ಸಂತೋಷ ತುಂಬಿತ್ತು. ನೂರ್ ಮಂಜಿಲ್ ಒಂದು ಮನೆ ಮಾತ್ರವಲ್ಲ, ಒಂದು ಪ್ರೀತಿಯ ಲೋಕವಾಗಿತ್ತು.